ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನಿಮ್ಮ ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾರ್ಡನಿಂಗ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಇದೇನಪ್ಪ ಇದು ಮೇಡಮ್, ಎಲ್ಲ ಕಾನ್ಸ್ಟಿಪೇಷನು, ಡಯರಿಯಾ, ಒಬೆಸಿಟಿ, ಹಾರ್ಟ್ ಡಿಸೀಸು ಇದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಗಾರ್ಡನಿಂಗ್ ಬಗ್ಗೆ ಹೇಳ್ತೀನಿ ಅಂತಾರಲ್ಲ ಅಂತ ನಿಮಗೆ ಕುತೂಹಲ ಕೆರಳಿರ್ಬೋದು. ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ, ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಗಾರ್ಡನಿಂಗ್ ಬಗ್ಗೆ ಹೇಳ್ತೀನಿ ಅಂತ. ಇತ್ತೀಚೆಗಷ್ಟೇ ನಾನು ಒಬ್ಬರು ರಿಟೈರ್ಡ್ ಡಾಕ್ಟರನ್ನು ಮೀಟ್ ಮಾಡಿದ್ದೆ. ಹೀಗೆ ನಾವು ಮಾತಾಡ್ತಾ ಕೂತಿದ್ವಿ. ಆವಾಗ ಮಾತಾಡ್ತಾ ಅವರು ಒಂದು ವಿಷಯವನ್ನು ನನಗೆ ಹೇಳಿದರು. ಏನಪ್ಪ ಅಂತಂದರೆ, ನಾನು ಪ್ರಾಕ್ಟೀಸ್ ಮಾಡೋ ಪ್ರಾಕ್ಟೀಸ್ ಏನು ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ ಈ ಒಂದು ಅಲರ್ಜಿ ಕಂಡೀಷನ್ ಇರಬಹುದು, ಅಥವಾ ರೈನೈಟಿಸ್ ಇರಬಹುದು, ಸೈನೋಸೈಟಿಸ್ ಇರಬಹುದು, ಆಸ್ತಮಾ ಇರಬಹುದು, ಅಥವಾ ಮೆಂಟಲ್ ಫಾಗು, ಬ್ರೈನ್ ಫಾಗಿಂಗ್ ಇರಬಹುದು, ಡಿಪ್ರೆಷನ್ ಇರಬಹುದು. ಇಂಥ ಎಲ್ಲ ಸಮಸ್ಯೆಗಳು ತುಂಬ ಕಡಿಮೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ, ಈಗ ನಾನು ರಿಟೈರ್ಮೆಂಟ್ ಏಜ್ಗೆ ಬಂದು ಈ ಟೈಮಲ್ಲಿ ಇವೆಲ್ಲ ಸಮಸ್ಯೆಗಳು ಇಷ್ಟು ಅಧಿಕವಾಗಿ ಹೋಗಿದೆ ಅಂತಂದರೆ, ಪ್ರತಿ 2ನೇ ವ್ಯಕ್ತಿಗೆ ಕಾನ್ಸ್ಟಿಪೇಷನ್ನು, ಅಥವಾ ಡಿಪ್ರೆಷನ್ನು, ಅಥವಾ ಸೈನೋಸೈಟಿಸು, ಮೈಗ್ರೇನು, ಆ್ಯಸಿಡಿಟಿ, ರೈನೈಟಿಸ್ ಇರುವಂಥದ್ದು, ಇಮ್ಯುನಿಟಿ ಲೋ ಆಗಿರುವಂಥದ್ದು ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಏನಿರ್ಬೋದು? ನಾನು ಈ ಟ್ರಾನ್ಸ್ಫಾರ್ಮೇಷನ್ನ ನೋಡ್ಕೊಂಡು ಬಂದಿದ್ದೇನೆ ಅಂತ ಅವ್ರು ಹೇಳ್ತಾಯಿದ್ರು. ನನಗೆ ಅರ್ಥ ಆಗಿದ್ದು, ಅಥವಾ ನಾನು ಆಲೋಚನೆ ಮಾಡಿದಾಗ, ನಾನು ರೆಫರ್ ಮಾಡಿದಾಗ ನನಗನ್ಸಿದ್ದು ಏನಂತಂದರೆ, ಈ ಒಂದು ಮುಂಚಿನ ದಿನಗಳಲ್ಲಿ ಜನರು ಸಾಮಾನ್ಯವಾಗಿ ವ್ಯವಸಾಯದಲ್ಲಿ ತೊಡ್ಕೊಂಡಿರ್ತಾಯಿದ್ರು. ಹೆಚ್ಚಿನ ಜನರು ವ್ಯವಸಾಯದಲ್ಲಿ ತೊಡ್ಕೊಂಡಿರ್ತಾಯಿದ್ರು, ಗೊತ್ತಾಯ್ತಲ್ವಾ? ಅದು ತೋಟ ಇರಬಹುದು, ಗದ್ದೆ ಇರಬಹುದು, ಅಂಥದ್ದು ಅಷ್ಟು ಎಕರೆಗಟ್ಟಲೆ ಜಾಗ ಇಲ್ಲದೆ ಹೋದರೂ ಚಿಕ್ಕ ಪುಟ್ಟ ವ್ಯವಸಾಯವನ್ನು ಮಾಡ್ತಾಯಿದ್ರು. ಅಷ್ಟು ಇಲ್ಲ, ಪುಟ್ಟದೇ ಆದ ಜಾಗ ಇದೆ ಅಂತಂದರೆ ಅಟ್ಲೀಸ್ಟು ಹೂವಿನ ಗಿಡ ನೆಡೋದು, ತರಕಾರಿ ಬಳ್ಳಿ ನೆಡೋದು, ತರಕಾರಿ ಗಿಡ ನೆಡೋದು, ಇಂಥದ್ದೇನೋ ಒಂದು ಮಾಡಿಕೊಂಡು ಅವರು ಮನೆ ಸುತ್ತ ತುಂಬ ಚೆನ್ನಾಗಿ ಇಟ್ಕೊಳ್ತಾಯಿದ್ರು. ಒಂಥರ ಗಾರ್ಡನ್ ಮಾಡ್ಕೊಂಡು ಇಟ್ಕೊಳ್ತಾಯಿದ್ರು. ಆಗ ಏನಾಗ್ತಾಯಿತ್ತು ಅಂತ ಕೇಳಿದ್ರೆ, ಅವರು ಹೆಚ್ಚು ಮಣ್ಣಿನ ಜೊತೆ ತಮ್ಮ ಸಂಪರ್ಕವನ್ನು ಇಟ್ಕೊಂಡಿದ್ದರಿಂದಾಗಿ ಸಾಯಿಲ್ ಬೇಸ್ಡ್ ಬ್ಯಾಕ್ಟೀರಿಯಾಸ್ ಅಥವಾ ಸ್ಪೋರ್ ಬೇಸ್ಡ್ ಬ್ಯಾಕ್ಟೀರಿಯಾಸ್ ಏನಿದೆ ಅದು ಅವರ ಶರೀರಕ್ಕೆ ಹೋಗ್ತಾ ಇತ್ತು. ಅದರಿಂದಾಗಿ ಅವರ ಕರುಳು ಏನಿದೆ ಅದು ತುಂಬ ಚೆನ್ನಾಗಿರ್ತಾ ಇತ್ತು. ಪ್ಲಸ್ ವಿಟಮಿನ್ ಡಿ, ಸೂರ್ಯನ ಪ್ರಕಾಶದಿಂದಾಗಿ ವಿಟಮಿನ್ ಡಿ ಸಿಗ್ತಾ ಇತ್ತು. ಇಮ್ಯುನಿಟಿ ಹೆಚ್ಚಾಗಿ ಇರ್ತಾ ಇತ್ತು ಅವರಲ್ಲಿ. ಈ ಎಲ್ಲ ಕಾರಣಗಳಿಂದ ಈ ಅಲರ್ಜಿ, ಇನ್ಫೆಕ್ಷನ್ನು ಅಥವಾ ಹೊಟ್ಟೆ ಸಮಸ್ಯೆಗಳು ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರ್ತಾ ಇತ್ತು ಆವಾಗಿನ ಕಾಲಕ್ಕೆ. ಆದರೆ ಇತ್ತೀಚೆಗೆ ನಾವು ಅಂಥ ಒಂದು ಗಾರ್ಡನಿಂಗ್ ಮಾಡೋದನ್ನು ಬಿಟ್ಟಿದ್ದೇವೆ, ವ್ಯವಸಾಯವನ್ನು ಮಾಡೋದನ್ನು ಕಡಿಮೆ ಮಾಡಿದ್ದೇವೆ. ಎಲ್ಲರೂ ಅರ್ಬನ್ ಏರಿಯಾಕ್ಕೆ, ಸಿಟಿಗಳಿಗೆ ವಲಸೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಮಣ್ಣಿನ ಜೊತೆ ಸಂಪರ್ಕ ನಮಗೇನಿದೆ ಅದು ತುಂಬ ಕಡಿಮೆ ಆಗ್ತಾ ಇದೆ. ಆ ಮಣ್ಣಿನ ಜೊತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ, ಹೊರಗಡೆ ವಾತಾವರಣದಲ್ಲಿ ನಾವು ಕೆಲಸವನ್ನು ಮಾಡದೇ ಇರೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿನೂ ಲೋ ಆಗ್ತಾ ಇದೆ, ನಮ್ಮ ಕರುಳಿನ ಆರೋಗ್ಯ ಸಹ ಕೆಟ್ಟು ಹೋಗ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲ ಬೇರೆ ಬೇರೆ ರೀತಿಯ ಆಹಾರವನ್ನು ತಗೊಳ್ತಾ ಇದ್ದೀವಿ. ಪ್ಯಾಕೆಟೆಡ್ ಫುಡ್ ಇರ್ಬೋದು, ಜಂಕ್ ಫುಡ್ ಇರಬಹುದು, ಬೇಕ್ರಿ ಪ್ರಾಡಕ್ಟ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರಬಹುದು, ಚಿಪ್ಸ್ ಇರ್ಬೋದು, ಫ್ರೈಡ್ ಐಟಮ್ಸ್ ಇರಬಹುದು. ಹೀಗೆ ನಾನಾ ರೀತಿಯ ಆಹಾರವನ್ನು ಸೇವಿಸ್ತಾ ಹೋಗೋದ್ರಿಂದ ನಮ್ಮ ಗಟ್ಟಿ ಏನಿದೆ, ನಮ್ಮ ಕರುಳೇನಿದೆ ಅದು ಹಾಳಾಗ್ತಾ ಇದೆ. ಅಲ್ಲಿಯ ಬ್ಯಾಕ್ಟೀರಿಯಾಗಳು ನಾಶವಾಗ್ತಾ ಇವೆ, ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಅದರಿಂದಾಗಿ ನಮ್ಮಲ್ಲಿ ಬೇಕಾಗಿರುವಂತಹ ಎನ್ಸೈಮ್ಸ್ಗಳು, ಹಾರ್ಮೋನ್ಸ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಹ್ಯಾಪಿ ಹಾರ್ಮೋನ್ ಅಂತಂದರೆ ಸೆರೋಟೋನಿನ್ ಅಂತ ಕರಿತೀವಿ. ಈ ಸೆರೋಟೋನಿನ್ ಹಲವಾರು ವಿಷಯಗಳನ್ನು ಮೀಡಿಯೇಟ್ ಮಾಡುತ್ತೆ. ನಮ್ಮಲ್ಲಿ ಬ್ರೈನ್ ಚೆನ್ನಾಗಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಸೆರೋಟೋನಿನ್ ಹಾರ್ಮೋನ್ ಬೇಕಾಗತ್ತೆ. ನಮ್ಮ ಕಾನ್ಸ್ಟಿಪೇಷನನ್ನು, ಡಯರಿಯಾವನ್ನು ಇದು ಸೆರೋಟೋನಿನ್ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ. ಆದರೆ ಅದು ಕರುಳಲ್ಲಿ ಉತ್ಪಾದನೆ ಆಗೋದ್ರಿಂದ ನಾವು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಉತ್ಪಾದನೆ ಮಾಡ್ಕೊಂಡಿದ್ರೆ ಈ ಎಲ್ಲ ಆಹಾರಗಳಿಂದಾಗಿ, ಮತ್ತು ನಾವು ಈ ಮಣ್ಣಿನ ಸಂಪರ್ಕ ಹೊಂದದೇ ಇರೋದ್ರಿಂದಾಗಿ, ಹೊರಗಡೆಯ ವಾತಾವರಣದಲ್ಲಿ ಹೆಚ್ಚು ಕಾಲ ಕಳೆದೇ ಇರೋದ್ರಿಂದಾಗಿ
ಕೆಟ್ಟ ಬ್ಯಾಕ್ಟೀರಿಯಾಗಳೇ ಜಾಸ್ತಿ ಬೆಳೆದು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಆಗಿರುತ್ತೆ. ಹಾಗಾಗಿ ಇಮ್ಯುನಿಟಿನೂ ಲೋ ಆಗುತ್ತೆ, ಜೊತೆಗೆ ಸೆರಟೋನಿನ್ ಹಾರ್ಮೋನು ನಮ್ಮಲ್ಲಿ ಕಡಿಮೆ ಉತ್ಪತ್ತಿ ಆಗತ್ತೆ. ಹಾಗಾದಾಗ ಏನಾಗುತ್ತೆ, ಮನುಷ್ಯ ಡಿಪ್ರೆಷನ್ ಕಡೆಗೆ ಹೋಗ್ತಾನೆ, ಆತಂಕ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಒಂಥರ ಪಾಲ್ಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಡಿಪ್ರೆಷನ್ನು ಏನೂ ಮಾಡೋದು ಬೇಡಪ್ಪ ನನಗೆ ಆಲಸ್ಯ ಉಂಟಾಗತ್ತೆ, ಯಾವುದಕ್ಕೂ ಮೂಡಿಲ್ಲ ಅಂಥೇಳಿ ಮೂಡ್ ಸ್ವಿಂಗ್ಸ್ ಆಗೋದಾಗತ್ತೆ. ಹಾಗಾಗಿ ಈ ಎಲ್ಲ ಒಂದು ಪರಿಣಾಮಗಳು ಉಂಟಾಗೋದ್ರ ಜೊತೆಗೆ ಇಮ್ಯುನಿಟಿ ರೆಗ್ಯುಲೇಟೆಡ್ ಡಿಸೀಸಸ್ಸು, ಯಾವುದ್ಯಾವುದಕ್ಕೆಲ್ಲ ಇಮ್ಯುನಿಟಿ ಬೇಕು, ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ವಾಲ್ವ್ ಆಗುವಂತಹ ಎಲ್ಲ ಸಮಸ್ಯೆಗಳು, ರೈನೈಟಿಸ್ ಇರ್ಬೋದು, ಸೈನಸೈಟಿಸ್ ಇರಬಹುದು, ಅಲರ್ಜಿ ಇರಬಹುದು, ಆಸ್ತಮಾ ಇರಬಹುದು, ಈ ಥರದ ಎಲ್ಲ ಸಮಸ್ಯೆಗಳು ಸಹ ಮನುಷ್ಯನಿಗೆ ಕಾಡ್ತಾ ಇದೆ. ಅದ್ರ ಜೊತೆಗೇನೆ ಸಿಸೇರಿಯನ್ ಡೆಲಿವರಿ ಆಗಿರುವಂತಹ ಮಕ್ಕಳಲ್ಲಿ ಸಹ ಈಗ ಮಗು ನ್ಯಾಚುರಲ್ ಬರ್ತ್ ಕೆನಾಲಿಂದ ಹೊರಗೆ ಬಂದರೆ ವೆಜೈನಲ್ ಫ್ಲೂಯಿಡನ್ನು ತೊಗೊಂಡು ಬರೋದ್ರಿಂದ ಅದು ಡೆಲಿವರಿ ಆಗೋ ಟೈಮಲ್ಲಿ ವೆಜೈನಲ್ ಲಿಕ್ವಿಡನ್ನು ಫ್ಲೂಯಿಡನ್ನು ಕನ್ಸ್ಯೂಮ್ ಮಾಡ್ಕೊಂಡು ಬರೋದ್ರಿಂದ ಆ ಒಂದು ಮೈಕ್ರೋಬಯೋಮ್ ಅಥವಾ ಆ ಒಂದು ಬ್ಯಾಕ್ಟೀರಿಯಲ್ ಫ್ಲೋರಾ ಮಗುವಿನ ದೇಹಕ್ಕೂ ಹೋಗಿಬಿಟ್ಟು ಅಲ್ಲಿ ಅದು ಇಮ್ಯುನಿಟಿಯನ್ನು ತಂದುಕೊಡುತ್ತೆ. ಪ್ಲಸ್ ತಾಯಿಯ ಎದೆ ಹಾಲನ್ನು ಕುಡಿದಾಗ ಸಹ ಇಮ್ಯುನೋಗ್ಲೋಬ್ಯುಲಿನ್ಸ್ ಅದರ ಒಳಗೆ ಹೋಗಿ ಪ್ರೋಟೀನ್ ಫ್ಯಾಟ್ ಅಂಶ ಹೋಗಿ ಅದು ಗಟ್ ಮೈಕ್ರೋಬಯೋಮನ್ನು ಅಥವಾ ನಮ್ಮ ಕರುಳಿನ ಆರೋಗ್ಯವನ್ನು ಹೆಚ್ಚಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಸೇರಿಯನ್ ಸೆಕ್ಷನ್ ಹೆಚ್ಚಾಗಿರೋದ್ರಿಂದ ಆಪ್ಷನಲ್ ಸಿಸೇರಿಯನನ್ನು ಮಾಡ್ಕೊಳ್ಳೋದ್ರಿಂದ, ಅದ್ರ ಜೊತೆಗೆ ಎದೆ ಹಾಲು ಕೊಡೋದಕ್ಕೆ ಸಮಯನೇ ಇಲ್ಲದೆ ಪ್ಯಾಕೆಟೆಡ್ ಹಾಲನ್ನು ಸಪ್ಲೈ ಮಾಡೋದ್ರಿಂದ ಮಗುವಿಗೆ, ಈ ಎಲ್ಲ ಕಾರಣಗಳಿಂದನೂ ಸಹ ಮನುಷ್ಯರಲ್ಲಿ ಇಮ್ಯುನಿಟಿ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ. ಗಟ್ ಮೈಕ್ರೋಬ್ನ ಪ್ರಮಾಣ ಅತಿ ಕಡಿಮೆ ಆಗ್ತಾ ಇದೆ, ಕರುಳಿನ ಆರೋಗ್ಯ ಹಾಳಾಗ್ತಾ ಇದೆ. ಇದರಿಂದಾಗಿ ಎಲ್ಲ ಸಮಸ್ಯೆಗಳು, ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಡಯೇರಿಯಾ ಇರ್ಬೋದು, ಅಥವಾ IBS IBD ಅಂಥದ್ದಿರಬಹುದು, ಹೀಗೆ ಹಲವಾರು ಸಮಸ್ಯೆಗಳೆಲ್ಲ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಆದ್ದರಿಂದ ನಾವು ಹೆಚ್ಚು ನಮ್ಮ ಕರುಳಿಗೆ ಬಿಗ್ ವೆರೈಟಿ ಆಫ್, ಅಂದರೆ ಹ್ಯೂಜ್ ವೆರೈಟಿ ಆಫ್ ಮೈಕ್ರೋಬಯೋಮನ್ನು ಸೆಟ್ ಮಾಡಿ ಕೊಟ್ಟರೆ, ಈಗ ಒಂದು ಸಸ್ಯ ಬೆಳಿಬೇಕು ಅಂತಂದರೆ ಆ ಅವಕಾಶಗಳು ಇದ್ದಾಗ ಮಾತ್ರ, ಅಂದರೆ ಸರಿಯಾಗಿ ಮಳೆ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಸಿಕ್ಕಾಗ ಮಾತ್ರ ಅದು ಚೆನ್ನಾಗಿ ಒಂದು ವೃಕ್ಷವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಗಟ್ ಮೈಕ್ರೋಬಯೋಟವನ್ನು ನಾವು ಫ್ಲೋರಾಸ್ ಆ್ಯಂಡ್ ಫೋನಾಸ್ ಅಂತ ಹೇಳ್ತೀವಿ, ಚೆನ್ನಾಗಿ ಇಟ್ಕೊಂಡ್ರೆ ಆಗ ಅದು ನಮ್ಮನ್ನು ಆರೋಗ್ಯ ಪೂರ್ಣಗೊಳಿಸುತ್ತೆ. ಈ ಗಟ್ಟನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೇನು ನಾನು ಬೇರೆ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸನ್ನು ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕು. ಫರ್ಮೆಂಟೆಡ್ ಫುಡ್ಸ್, ಆಹಾರ ಪದಾರ್ಥಗಳನ್ನು, ಫರ್ಮೆಂಟ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡೋದ್ರಿಂದ, ಸಾಲ್ಯುಬಲ್ ಫೈಬರ್ ಇರುವಂತಹ ಆಹಾರ ಪದಾರ್ಥಗಳು, ಅದು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅವುಗಳನ್ನು ಸೇವನೆ ಮಾಡೋದ್ರಿಂದ ಅವು ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಕನ್ವರ್ಟ್ ಆಗಿ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದರಿಂದಾಗಿ ಇಂಟರ್ನ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಗಾರ್ಡನಿಂಗ್ ಮಾಡೋ ಅಂಥದ್ದು ತುಂಬ ಅತ್ಯುತ್ತಮವಾದಂತಹ ಒಂದು ಕೆಲಸ. ಅದನ್ನು ಎಲ್ಲರೂ ಮಾಡಬೇಕು. ಅದರಿಂದಾಗಿ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಗಟ್ ಅಥವಾ ಕರುಳಿನ ಆರೋಗ್ಯವನ್ನು ಅತಿ ಹೆಚ್ಚು ನಾವು ಹೆಚ್ಚುಗೊಳಿಸ್ಕೊಳ್ಬಹುದು. ಅದರಿಂದಾಗಿ ನಮ್ಮ ಆರೋಗ್ಯವನ್ನು ಕೂಡ ತುಂಬ ಅಧಿಕ ಮಟ್ಟದಲ್ಲಿ, ಅಂದರೆ ಅತ್ಯುನ್ನತ ಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು ಅಲ್ವಾ. ಹಾಗಾಗಿ ಎಲ್ಲರೂ ಯಾರ್ಯಾರು ಗಾರ್ಡನಿಂಗ್ ಮಾಡ್ತಾ ಇದ್ದೀರೋ ತುಂಬ ಖುಷಿ ಪಡಿ, ಯಾರ್ಯಾರು ಗಾರ್ಡನಿಂಗ್ ಮಾಡ್ತಾ ಇಲ್ವೋ ಅವರೆಲ್ಲರೂ ಇವತ್ತಿನಿಂದನಾದರೂ ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟ ಪಾಟ್ನಲ್ಲಾದರೂ ಆ ಮಣ್ಣಿನ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ಳಿ. ಅದು ನಮ್ಮತನವನ್ನು ಉಳಿಸ್ಕೊಳ್ಳೋ ಅಂಥದ್ದು ಅಲ್ವಾ. ಹಾಗಾಗಿ ಮಣ್ಣಿನ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಹೊರಗಿನ ವಾತಾವರಣದಲ್ಲಿ ಅಡ್ಡಾಡಿ ಒಂದು ಗಾರ್ಡನಿನ ಒಂದು ಸುಖವನ್ನು, ಅದು ಆನಂದವನ್ನು ಕೂಡ ತಂದು ಕೊಡುತ್ತೆ. ಬರೀ ಅದಷ್ಟೇ ಅಲ್ಲ, ನಾನು ಹೇಳಿದೆ ಸೆರಟೋನಿನ್ ಕೂಡ ಹ್ಯಾಪಿ ಹಾರ್ಮೋನ್, ನಮ್ಮ ಆನಂದವನ್ನು ಹೆಚ್ಚು ಮಾಡೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ, ಸಂತೋಷ ಉಂಟು ಮಾಡುತ್ತೆ ಅಂಥೇಳಿ. ಹಾಗಾಗಿ ಗಟ್ಟಿನ ಆರೋಗ್ಯವೂ ನಮಗೆ ಚೆನ್ನಾಗಬೇಕು, ಇಮ್ಯುನಿಟಿಯೂ ಚೆನ್ನಾಗಬೇಕು, ಹೊರಗಿನ ವಾತಾವರಣವೂ ಚೆನ್ನಾಗಿರಬೇಕು. ಆಗ ನಮ್ಮ ಆರೋಗ್ಯ ಪರಿಪೂರ್ಣವಾಗಿ ಉತ್ತಮಗೊಳ್ತಾ ಹೋಗುತ್ತೆ ಅಂಥೇಳಿ. ಹಾಗಾಗಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ. ಇದೇ ಥರ ಇನ್ನೂ ಕುತೂಹಲಕಾರಿ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ, ಭೇಟಿಯಾಗ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮ ಕಾಮೆಂಟ್ಸ್ಗಳನ್ನು ಓದೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.